ಮೂವಿ ಒಳಗೆ ರೀಚ್ ಆಗಿದ್ದೀವಿ. ಬಟ್ ಈ ಮೂವಿಲು ಮಲ್ಕೊಂಡೆ ನಾನು. ನಾನ್ ಕುಡಿಯಲ್ಲ ಬ್ರೋ. ಅಯ್ಯಯ್ಯ ಸರ್ ಮೂವಿ ಹೆಂಗ ಅನಿಸ್ತು ಸರ್? ಬರಕ್ ಹೋಗ್ಬೇಡಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಕಾರಲ್ಲಿ. ಬೆಳಗ್ಗೆ 6 ಗಂಟೆಗೆ ಎದ್ದು 7 ಗಂಟೆಗೆ ಜಿಮ್ಗೆ ಹೊರಟಿದ್ದೀನಿ. ಶ್ರವಣ್ ಬ್ರೋ ಬಂದಿದ್ದಾರೆ ಜಿಮ್ಗೆ, ವರುಣ್ ಬ್ರೋ ಬರ್ತಿದ್ದಾರೆ. ಸೊ ಇಲ್ಲಿಂದ ಬೇಗ ಹೋಗಿ, ಇವತ್ತು 3 ದಿನ ಆಗಿತ್ತು ವರ್ಕೌಟ್ ಹೋಗಿ, ಬರೀ ಡಯಟ್ ಮೇಂಟೈನ್ ಮಾಡ್ತಿದ್ದೆ. ಇವತ್ತು ಮ್ಯಾಸಿವ್ ವರ್ಕೌಟ್ ಇರುತ್ತೆ. ಲೆಟ್ಸ್ ಗೋ. ಬಂದಿಲ್ಲ ಬ್ರೋ, ಈ ಸರಿ ಬಂದಿಲ್ಲ ಗೈಸ್. ಸೊ ವರ್ಕೌಟ್ ಮುಗೀತು. ವರ್ಕೌಟ್ ನಾನು ವಿಡಿಯೋ ಮಾಡಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ. ಈಗ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ನಾನು ಈ ಕಾಫಿ ಕುಡಿಬಾರ್ದು, ಬ್ಲ್ಯಾಕ್ ಕಾಫಿ ಕುಡೀರಿ ಅಂದ್ರು ವರುಣ್ ಬ್ರೋ. ಬಟ್ ನಾನು ಇದೇ ಕಾಫಿ ತೊಗೊಂಡೆ. ಎನಿವೇಸ್ ನಂಗೆ ಬ್ಲ್ಯಾಕ್ ಕಾಫಿ ಇಷ್ಟ ಆಗಲ್ಲ. ಇಲ್ಲಿಂದ ಹಂಗೆ ಹೇರ್ ಕಟ್ಕೊಬಿಡ್ತೀನಿ ಗೈಸ್. ಮತ್ತೆ ಮನೆಗೆ ಹೋಗ್ಬಿಟ್ಟು ಹೇರ್ ಕಟ್ಗೆ ಹೋಗೋಕ್ಕಾಗಲ್ಲ. ವರ್ಕೌಟ್ ನೋಡಿ. ಏನು ಬ್ರೋ ಎರಡು ಕುಡಿತಾ ಇದ್ದೀರಾ? ನಾನು ಕುಡಿಯಲ್ಲ ಬ್ರೋ. ಅಯ್ಯಯ್ಯಪ್ಪ. ಇಲ್ಲ ಇಟ್ಸ್ ಓಕೆ, ಓಕೆ ಗೋ ಬೇಡ ಬ್ರೋ. ಇದೆ ಗೈಸ್. ಅಲ್ಲಿ ಬಾಯ್ಸ್ಗೆಲ್ಲ ಬಾಯ್ ಹೇಳಿ ಈಗ ಹೇರ್ ಕಟ್ಟಿಗೆ ಬಂದ್ಬಿಟ್ಟಿದ್ದೀನಿ. ಹಾಯ್, ಬನ್ನಿ ಹೇರ್ ಕಟ್ ಮಾಡ್ಸೋಣ ಬ್ರೋ. ಒಳ್ಳೆ ಅಲ್ಲೇ ಇದ್ದಾರೆ. ಅವ್ರು ಸಿಗೋದೇ ಕಷ್ಟ ಗೈಸ್, ಫುಲ್ ಬ್ಯುಸಿ ಇರ್ತಾರೆ ಬ್ರೋ. ಹುಡುಕೊಂಡು ಬರಬೇಕು ನೋಡಿ. ಇಲ್ಲಿ ಬಿಸಿಲಲ್ಲಿ ಪಾರ್ಕ್ ಆಗ್ಬಿಟ್ಟಿದೆ. ಅಯ್ಯೋ, ಲಿಫ್ಟಿಗೆ ಹೋಗ್ತಾ ಇದ್ದೀನಿ ನಾನು. ಗೈಸ್, ಸೊ ಹೇರ್ ಕಟ್ ಮುಗಿಸಿ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಹೆಂಗಿದೆ ಹೇರ್ ಕಟ್ ಕಮೆಂಟ್ ಹಾಕಿ ಗೈಸ್. ಡಯಟ್ ಏನೂ ಫಾಲೋ ಮಾಡಿಲ್ಲ. ಬೆಳಗ್ಗಿಂದ ಟೈಮ್ ಬಂದು 1 ಗಂಟೆ ಆಗ್ತಿದೆ. ಬೆಳಗ್ಗಿಂದ ಆಚೆ ಇದ್ದೀನಿ. ಬೆಳಗ್ಗೆ 6:30 7 ಗಂಟೆ ಮನೆ ಬಿಟ್ಟವನು, ಇನ್ನೂ ಆಚೆ ಇದ್ದೀನಿ. ಹೋಗಿ ತಿನ್ಬೇಕು ಇವಾಗ, ಹಸುವಾಗ್ತಿದೆ ಗೈಸ್. ಗೈಸ್, ಸೊ ಮನೇಲಿ ಎಡಿಟ್ ಮಾಡಿಕೊಂಡು ವ್ಲಾಗ್ನ ನಾನು ಅಪ್ಲೋಡ್ ಆಗಿಲ್ಲ, ಇಲ್ಲಿ ಅಪ್ಲೋಡ್ ನಡೀತಾ ಇದೆ. ಸೊ ಇಲ್ಲಿ ಒಂದು ಮಾಲ್ಗೆ ಬಂದಿದ್ದೆ, ಒಂಚೂರು ಮೀಟಿಂಗ್ ಇತ್ತು. ಅದು ಬಿಟ್ಟು ಈಗ ನಮ್ಮ ಬಾಯ್ಸು ಮತ್ತು ನಮ್ಮ ಬಾಯ್ಸ್ ಗ್ಯಾಂಗ್ ಎಲ್ಲ ಬರ್ತಾ ಇದೆ ಮೂವಿ ನೋಡೋಕ್ಕೆ. ಮತ್ತು ಗಣೇಶ್ ಸರ್ದು ಒಂದು ಮೂವಿ ಇತ್ತು, ಅದು ನೋಡಬೇಕು ಅನ್ನೋ ಆಸೆ ಇತ್ತು. ಗಣೇಶ್ ಸರ್ದು ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಬಟ್ ಈ ಕನ್ನಡ ಮೂವಿ ಅಲ್ವಾ, ಹೋಗಲೇಬೇಕು. ನಂಗೊಂಚೂರು ಮೂವಿ ಹುಚ್ಚು ಗೈಸ್. ನನಗೇನೋ ಸಖತ್ ಹುಚ್ಚು ಮೂವಿ ಇದು. ಯಾವ್ದಾದ್ರು ಮೂವಿ ಬಂದರೆ ಹೋಗಬೇಕು ಅನ್ನೋ ಆಸೆ ಚಿಕ್ಕ ವಯಸ್ಸಿಂದನು. ಬಟ್ ರೀಸೆಂಟಾಗೆಲ್ಲ ಒಂಚೂರು ಅಡೆತಡೆಯಿಂದ ಹೋಗೋಕ್ಕಾಗ್ತಿರ್ಲಿಲ್ಲ. ಈಗ ನಮ್ಮದೇ ಲೈಫ್ ಗೈಸ್, ಒಂದೇ ಲೈಫ್, ಹೋಗ್ಬೇಕು ಅಂದಾಗ ಹೋಗ್ಬೇಕು. ಸೊ ಈಗ ನಮ್ಮ ಬಾಯ್ಸ್ನೆಲ್ಲ ಕರೆದಿದ್ದೀನಿ, ಟಿಕೆಟ್ ಬುಕ್ ಆಗಿದೆ, ಬರ್ತಾ ಇದ್ದಾರೆ. ಇನ್ನು 10 ನಿಮಿಷ ಇದೆ ಮೂವಿಗೆ. ನಾನು ಓಡಾಡ್ತಾ ಇದ್ದೀನಿ ಇಲ್ಲೇ ನೋಡಿ. ವಾಶ್ರೂಮಲ್ಲಿದ್ದೆ, ವೆಯ್ಟ್ ಮಾಡ್ತಿದ್ದೀನಿ ಅವ್ರಿಗೆ ಬಾಯ್ಸ್ಗೆ. ಕಾದು ಒಳಗೆ ಸಾಕಾಗಿ ಆಚೆ ಬಂದು ಕಾದೆ, ಇನ್ನೂ ಬಂದಿಲ್ಲ ಇವರು. ಅದಕ್ಕೆ ಮತ್ತೆ ಒಳಗೆ ಹೋಗ್ತಾ ಇದ್ದೀನಿ. ಕರೆದೋಗ್ಯ ಚೆಕ್ಕಿಂಗ್ ಗೈಸ್. ಸೊ ನಾನೇ ಮೂವಿಗೆ ಹೋಗಿ ಕೂತಿರ್ತೀನಿ, ಬಿಕಾಸ್ ನಾನು ಮೂವಿ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಏನಾಗುತ್ತೆ ಸ್ಟಾರ್ಟಿಂಗ್ ನೋಡ್ಬೇಕಲ್ಲ ಗೈಸ್. ಸೊ ಮೂವಿ ಒಳಗೆ ರೀಚ್ ಆಗಿದ್ದೀವಿ. ಇವರು ಬಂದಿದ್ದಾರೆ. ಹಾಯ್, ನನ್ನ ಹುಡುಗ ದೊಡ್ಡವರಾದಾಗ ಏನಾಗ್ತಿರು ಅಂತ ಕೇಳಿದಾಗ ಏನು ಹೇಳಿದೆ ಹಣ್ಣು ಕೇಳ್ಕೊಂಡಿದ್ದ ಗಿಡ ಆದ್ರೂ ಬೆಂಡ ಆಗಿಲ್ಲ ಮರ. ಹಾಯ್ 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 ಹಾಯ್. ಬನ್ನಿ ಫೋನ್. ನಮ್ಮ ವಂಶಕ್ಕೆ ನೀನು ಕಳಂಕ ಅಂತ ಹೇಳಪ್ಪ. ಯಾರು ಸೈಂಟಿಸ್ಟ್ಗಳೆಲ್ಲ ಬಾವು ಹಿಡಿತಿದ್ರೆ ಪ್ರಪಂಚ. ಹ್ಯಾಪಿ ಬರ್ಡೇ. ಬಾಯ್. ಗೈಸ್, ಇಂಟರ್ವಲ್ ಮಸ್ತಾಗಿದೆ ಅಂತ ಹೇಳಿದ್ರು ಜನ. ತುಂಬಾ ಮಸ್ತಾಗಿತ್ತು ನೋಡಿ. ನಮ್ಮ ಸಂಜೆ ಹೆಂಗೆ ದಗ್ಗಾಗಿ ಕುತ್ಕೊಂಡ್ಬಿಟ್ಟವನು ಇಂಟರ್ವಲ್ಗೆ. ಹೆಂಗೈತ್ ನಿತ್ಯ? ಹೆಂಗೈತಪ್ಪ? ಗೈಸ್, ಹಸ್ವಾಗ್ತಿದೆ, ಏನಾದ್ರು ತಿನ್ಬೇಕು. ಅಂದ್ರೆ ವಿಡಿಯೋಲ್ ರೆಕಾರ್ಡ್ ಆಗ್ಬಿಟ್ಟೆ. ಏನು ಮಾಡಿದ್ದೆಲ್ಲ. ರೋಶ್ನಿ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟವ್ರೆ. ಮುಂಚೆಯಿಂದ ನೋಡ್ತಿದ್ದೀವಿ ನಾವು ಫಿಲಮ್ನಲ್ಲೇ. ಇವನ್ನ ನೋಡಿದ್ರೆ, ಇವನು ಓರಿ ಅಂತ ಬರ್ತಾನಲ್ಲ, ಓರಿ ಅಂತ ನೋಡಿ. ಇವನ್ನ ನೋಡಿದ್ರೆ ಈ ಓರಿ ಹೆಸರು ನೆನಪಾಗುತ್ತೆ. ಈ ಓರಿ ಹೆಸರೇ ನೆನಪಾಗಲ್ವ ನೋಡಿ. ಅದ್ ನೋಡಿ, ಸೇಮ್ ಓರಿ ಹೆಸರು. ಗೈಸ್, ಮನೇಲಿ 10 ಗಂಟೆಗೆ ಮಲ್ಕೊಂಡ್ಬಿಡ್ತೀನಲ್ಲ. ಹೆಣ್ಮಕ್ಳು ಮಾಡೋದು ಅಂತ ಅನ್ಕೊಂಡಿದ್ದೀರಾ? ಸರ್ ಹೆಂಗನಿಸ್ತು ಸರ್ ಮೂವಿ? ಹೆಂಗನಿಸ್ತು ಸರ್? ಬರಕ್ ಹೋಗ್ಬೇಡಿ ಸರ್. ಹೆಂಗನಿಸ್ತು ಸರ್ ಮೂವಿ? ಹೆಂಗನಿಸ್ತು? ಹೆಂಗನಿಸ್ತು ಸರ್? ಹೆಂಗನಿಸ್ತು ಸರ್? ಹೆಂಗನಿಸ್ತು ಸರ್? ಹೆಂಗನಿಸ್ತು ಮೇಡಮ್?
ಗೈಸ್ ಮೂವಿ ಇನ್ನು ಇಂಟರ್ವಲ್ ಮುಗಿದು ಶುರುವಾಯಿತು. ನಾನು ಕನ್ನಡ ಮೂವಿನೇ, ನಮ್ಮ ಭಾಷೆ ಮೂವಿನೇ, ಬಟ್ ಸ್ಟಿಲ್ ಆನೆಸ್ಟಾಗಿ ರಿವ್ಯೂ ಕೊಡಬೇಕು. ನಾನು ಸುಮ್ಮನೆ ಇಲ್ಲಿ ಬಿಲ್ಡಪ್ ಕೊಟ್ಬಿಟ್ಟು ಬನ್ನಿ ಅಂದ್ಬಿಟ್ಟು ನನ್ನ ಬೈಕ್ ಹೋಗ್ಬಾರ್ದು ನೀವು. ನಮ್ಗೆ ಯಾರಿಗೂ ಇಷ್ಟ ಆಗಿಲ್ಲ, ಸೊ ಅದಕ್ಕೆ ನಾವು ಅರ್ಧಕ್ಕೆ ಹೊಡ್ತಾ ಇದ್ದೀವಿ. ಐ ಡೋಂಟ್ ನೋ, ಚೆನ್ನಾಗಿದೆ, ಎಡಿಟಿಂಗ್ ಎಲ್ಲ ಚೆನ್ನಾಗಿದೆ, ಬಟ್ ಸಖತ್ತು ಏನೋ ಒಂಚೂರು ಕನೆಕ್ಟ್ ಆಗೋಕ್ಕೆ ಆಗ್ತಿಲ್ಲ ಮೂವಿಗೆ. ಮೇ ಬಿ ಒಂದಷ್ಟು ಬೇರೆ ಜನರಿಗೆ ಇಷ್ಟ ಆಗ್ಬೋದು. ನೀವು ಬಂದು ಟ್ರೈ ಮಾಡಿ. ಎಂಡ್ ಆಫ್ ನಮ್ಮ ಕನ್ನಡ ಮೂವಿ ನಿಮಗೆ ಇಷ್ಟ ಆಗ್ಬೋದು. ಬಂದು ಮಿಸ್ ಮಾಡಿದೆ ನೋಡಿ. ನಮಗಂತೂ ಕನೆಕ್ಟ್ ಆಗೋಕ್ಕಾಗಿಲ್ಲ ಮೂವಿಗೆ, ಅದಕ್ಕೆ ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೊಟ್ಬಿಟ್ವಿ ಅರ್ಧಕ್ಕೆ. ಲೈಫಲ್ಲಿ ಫಸ್ಟ್ ಮೂವಿ ನಾನು ಅರ್ಧಕ್ಕೆ ಹೊರಟಿರೋದು. ಲೈಫಲ್ಲಿ ಫಸ್ಟ್ ಮೂವಿಲಿ ಮಲಗಿರೋದಿದೆ, ಬಟ್ ಈ ಮೂವಿಲೂ ಮಲ್ಕೊಂಡೆ ನಾನು. ಆಮೇಲೆ ಅನ್ನಿಸ್ತು ಏನು ಮಾಡ್ತಾ ಇದ್ದೀನಿ ನಾನು, ನಿದ್ದೆ ಮಾಡ್ತಾ ಇದ್ದೀನಲ್ಲ, ಇವ್ರು ಎಲ್ಲರೂ ನಾನು ಫೋರ್ಸ್ ಮಾಡಿ ಕೂರಿಸಿದ್ದೆ ಕೂತ್ಕೊಳ್ಳಿ ಅಂತ. ಆಮೇಲೆ ಇವಾಗ ಹೆಂಗೂ ನನಗೆ ನಿದ್ದೆ ಬರ್ತಾ ಇದೆ, ಇಲ್ಲಿ ಕೂತ್ಕೊಂಡು ಏನು ಯೂಸ್ ಅಂದ್ಬಿಟ್ಟು ಹೊಡ್ತಾ ಇದ್ದೀವಿ. ನೀವು ಹೊಡೋಣ, ಹೊಟ್ಟೆ ಸ್ವಾಗ್ತಿದೆ. ನನ್ನ ಥಿಯೇಟ್ರ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ನೋಡಿ ಗೈಸ್. ಅಲ್ಲಿ ಯಾರೋ ಇಬ್ರು ಹುಡುಗಿರು ಬಂದರು ಗೈಸ್. ಇವನ್ ಮಗಳೇಜು ಹುಡುಗಿರ್ನ ನೋಡ್ತಾವನೆ. ನಾನೇನು ಹೇಳ್ದಲ್ಲ, ನಿನ್ ತಂಗಿ ಹಚ್ಕೊಂಡು ಅವರು ಒಂದೇ. ಅದಕ್ಕೆ ಚಂದ್ರನ್ ಹೇಳ್ದ, ಚಂದ್ರ ಅವ್ರ ಮಗಳೇಜು. ಇವನ್ ಮಗಳೇಜ್ ಹುಡುಗಿರ್ನು ನೋಡ್ತಾವನಲ್ಲ ಇವನು, ಎಷ್ಟು ಬರ್ಗೆಟ್ ಹೋಗ್ಬಿಟ್ಟವನು. ಅದಕ್ಕೆ ನೀವು ನೋಡ್ತಿದ್ರೆ ನೋಡಿ. ರೋಲೆಕ್ಸ್ ಪೇರ್ ಡಿಲ್ಲಿ ಕಂಪ್ಲೀಟ್ ಕಳ. ಕಾಲ್ ಮಿ ಸರ್. ಅಣ್ಣ ಒಂದು ಮೂವಿ ಇದೆ, ಅದಕ್ಕೆ ಮಾತ್ರ ಹೋಗ್ಬೇಡಿ ಅಣ್ಣ. ಅರ್ಧಕ್ಕೆ ಬಂದ್ಬಿಟ್ಟಿದೀವಿ. ಅವ್ರಿಗೆ ಅರ್ಥ ಆಗ್ತಿಲ್ಲ. ಯಾವ ಊರು? ಒಡಿಶಾ. ಬಾಳ ಪಾಪ ಜಾಸ್ತಿ ಮಾತಾಡಿದೆ, ಕನ್ನಡ ಬರುತ್ತೆ ಅಂತ ಕೇಳ್ಬೇಕಾಗಿತ್ತು. ನಮ್ಮ ಕಾರ್ ಕೆಳಗಿದೆ, ಬೇಸ್ಮೆಂಟ್. ಥ್ಯಾಂಕ್ ಯು. ಗುಡ್ ನೈಟ್ ಅಣ್ಣ. ಗುಡ್ ನೈಟ್ ಗೈಸ್. ಈ ಬಟ್ಟೆಲ್ ಸಂಜೆ ಹೆಂಗ್ ಕಾಣ್ಬೋದು ಹೇಳಿ ಭಾಷಾ? ಸರ್ ನಿಂತ್ಕೋ, ಆ ಥರ ನಿಂತ್ಕೋ. ಸಾಕದಾಗ ಕಾಣ್ತಾನೆ ಸಂಜೆ. ಇಲ್ಲ ಸಂಜೆ ಈ ಬಟ್ಟೆಲ್ ಹೆಂಗ್ ಕಾಣ್ಬೋದು ನೀನು? ಸಿಂಡ್ರಲ್ಲ ಓ ನನ್ನ ಸಿಂಡ್ರಲ್ಲ ಐ ಲವ್ ಯು ಅನ್ನೇ ಒಂದ್ಸಲ. ಬೆಳ್ಳಗೈತೆ. ಹೆಂಗಿದ ಸಂಜಯ್ ಬಟ್ಟೆ ಹಾಕೊಂಡಿದ್ನಲ್ಲ? ನಿತೀಶ್ ಅವಾಗ ನಮ್ ಜೊತೆಗೆ ಇರ್ತಿದ್ದ, ನೀವು ನೋಡಿದಿರ ವ್ಲಾಗ್ಸ್ ಅಲ್ಲಿ. ಇವಾಗ ಕಮಿಟ್ ಆಗೋದಾದ ಗೈಸ್ ನೋಡಿ ಗೈಸ್. ಇವಾಗ ಯಾವಾಗ ಅಪರೂಪಕ್ಕೆ ಒಂದ್ಸರಿ ಕಾಣಿಸ್ಕೊತಾನೆ. ಏನು ಜೊತೆಗೆ ಬರಲ್ಲ, ನೀನ್ ನನ್ನ ಜೊತೆಗೆ ಹೋಗೋಣ, ಅವರೆಲ್ಲ ಜೊತೆಗೆ ಬರೋದು ಬೇಡ. ಅವ್ನು ನಿತೀಶ್ ಮಾತ್ರ ಸೇರ್ಸೋದೇ ಬೇಡ ನಮ್ಮ ಜೊತೆಗೆ. ಕೇಳಿಸ್ಕೊಂಬಿಟ್ನಾ ಗೈಸ್? ಇದೇ ನಮ್ಮ ಕಾರ್, ಬನ್ನಿ ಹೋಗೋಣ. ಹೊಡ್ಸೇತಿನಾ? 120 ರೂಪಾಯಿ ಕೊಟ್ಟಿದ್ದೀವಿ ಪಾರ್ಕಿಂಗ್ಗೆ. ಥ್ಯಾಂಕ್ಸ್ ಅಣ್ಣ. 120 ರೂಪಾಯಿ. ಈಗ ನನ್ನ ಜೊತೆ ಒಬ್ರು ಬರ್ಲೇಬೇಕು. ಸಂಜೆ ನನ್ನ ಜೊತೆ ಬರ್ಲೇಬೇಕು, ಗಾಡಿಲಿ ಬರಂಗಿಲ್ಲ ಗೈಸ್. ಅಲ್ಲಿ ಗಾಡಿ ಇದೆ ಆಯ್ತಾ, ಅವ್ರಿಬ್ರು ಗಾಡಿಲಿ ಬರ್ಬೇಕು. ಸಂಜೆ ಇನ್ನು ಕನ್ಫ್ಯೂಸ್ ಆಗಿದ್ದಾನೆ, ಅವನು ಎರಡು ಕಡೆಗೆ ಒಪ್ಕೊಂಡಿಲ್ಲ. ಸಂಜೆ ನೀನ್ ಹೇಳೋ, ನೀನೇನ್ ಹೇಳ್ತೀಯ ಅದೇ ಕಣೋ. ಸಂಜಯ್ ನೀನ್ ಎಲ್ಲಿ ಹೋಗ್ತೀಯ ಅಲ್ಲೇ ಕಣೋ. ಬಂದಿಲ್ಲ, ವಾಪಸ್ ಫ್ಯೂಲ್ ಇಲ್ಲ ಅಲ್ಲೇ. ಇಲ್ಲ ಅವ್ನು ಹೇಳ್ತಾನಿರೋ ಏನು ಅಂತ ಸಂಜಯ್. ಒಂದೇಳು ABCD ಹೇಳು. ಸೊ AB ಹೇಳು, C ಇಲ್ಲ ಇಲ್ಲಿ. ಸೊ ಗಾಡಿಗೆ ಡೀಸೆಲ್ ಹಾಕ್ಸ್ಕೋಬೇಕು. ಡೀಸೆಲ್ ಹಾಕ್ಸ್ಕೊತಾ ಇದ್ದೀನಿ, ಬಂದಿದ್ದೀನಿ. ಡೀಸೆಲ್ ಅಣ್ಣ. ಸೊ ಸಂಜೆನ ಕಳಿಸ್ಬಿಟ್ಟೆ, ಬಿಕಾಸ್ ಅವ್ನ ಗಾಡಿ ಇಬ್ರು ತರಬೇಕು, ಚಳಿ ಇದೆ. ಅದಕ್ಕೆ ಇಬ್ರು ತಪ್ಕೊಂಡ್ ಬರ್ತಾವ್ರು ಗಾಡಿ ನೋಡಿ ಹೆಂಗ್ ಕೂತ. ಸೊ ಅಲ್ಲಿಂದ ಹೊರಟು ಫ್ಯೂಲ್ ಹಾಕ್ಸ್ಕೊಂಡು ಡಿನ್ನರ್ ಮಾಡಕ್ ಬಂದಿದ್ದೀವಿ. ಹಸುವಾಗ್ತಿದೆ, ಸಖತ್ತು ನಿದ್ದೆ ಬರ್ತಿದೆ. ಇಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ತಿದ್ದೆ ನಾನು, ಅದಕ್ಕೆ ಮೂವಿಲಿ ನಿದ್ದೆ ಬಂತೇನೋ ಗೊತ್ತಿಲ್ಲ ನನಗೆ. ಬಟ್ ಎಲ್ರಿಗೂ ಬೋರ್ ಆಯಿತು. ಬನ್ನಿ ಈಗ ಮಲ್ಕೊಳ್ಳೋಣ ಅಂತೀನಿ. ಊಟ ಮಾಡೋಣ. ಬೆಳಗ್ಗೆ ಎದ್ದು ಜಿಮ್ಗೆ ಹೋಗ್ಬೇಕಲ್ಲ ಗೈಸ್ 7 ಗಂಟೆಗೆ, ಅದಕ್ಕೆ ನಿದ್ದೆ. ಗೈಸ್ ಗೀ ರೈಸು, ಚಿಕನ್ ಫ್ರೈಡ್ ರೈಸು, ಗೀ ರೈಸು. ನಂದು ಫಿಶ್ ಹೇಳಿದ್ದೀನಿ ಗೈಸ್. ಫಿಶ್ ಆರ್ಡರ್ ಮಾಡಿದ್ದೆ. ಅಬ್ಬಾ ಖಾರ ತಿಂದು 5 ನಿಮಿಷ ಆಯ್ತು, ಆದ್ರೂ ಖಾರ ಹಿಡಿತಾ ಇದೆ. ಈ ರೇಂಜಿಗೆ ತಿಂದು ನನ್ನ ಮಗ ಮತ್ತೆ ಪಾರ್ಸಲ್ ತೊಗೊಳವನೆ ಗೈಸ್. ಒಂದು ಪ್ಲೇಟ್ 3,000 ಹತ್ರ ಬಿಲ್ ಮಾಡವನೆ. ಒಬ್ಬನೇ ತಿಂದು ಈಗ ಪಾರ್ಸಲು ತಿಂತವನೆ.
ಅದೇನೋ ಹೊಟ್ಟೆನೋ ಏನೋ ಅದು ಫ್ರಿಜ್ ಏನೋ ಅದು ಬೆಳಗ್ಗೆಗೂ ಆಗುತ್ತೆ ಅಂತ ಇಟ್ಕೊಳ್ಳೋ ಹೊಟ್ಟೆಲಿ ಕ್ಲೀವೇಜ್ ತೋರ್ಸ್ಕೊಂಡು ಕೂತ್ಕೋತಾನೆ. ಗೈಸ್ ನಮ್ಮ ಚಂದ್ರ ನಾಳೆಯಿಂದ MMAನಾ 1ನೇ ತಾರೀಕಿಂದ 1ನೇ ತಾರೀಕಿಂದ ಎಲ್ಲಿಗೆ ಹೋಗ್ತಿದ್ಯಾ? MMA ಹೋಗ್ತಿದ್ದಾನಂತೆ. ಇವನೇನಾದ್ರೂ ಒಂದಿನ ಮಿಸ್ ಮಾಡಿದ್ರೆ 6 ತಿಂಗಳು ಹೋಗ್ತಾನಂತೆ ಕಂಟಿನ್ಯೂಸ್ ಆಗಿ. ಒಂದಿನ ಮಿಸ್ ಮಾಡಿದ್ರೆ ನಾನು ಕೇಳಿದ್ ಇವ್ನು ಕೊಡಿಸ್ತಾನೆ. ಇವ್ನು ಒಂದಿನ ಮಿಸ್ ಮಾಡದೆ ಹೋದ ಅಂದ್ರೆ ನಾನು ಇವ್ನು ಕೇಳಿದ್ ಕೊಡಿಸ್ತೀನಿ. ಬಟ್ ಇನ್ ದಿನ ಫೋಟೋ ಕಳಿಸ್ಬೇಕು ಹೋಗಿದ್ದಿನ, ಆಯ್ತಾ? ಇದೇ ಮಾತು ವ್ಲಾಗ್ ಅಲ್ಲಿ ರೆಕಾರ್ಡ್ ಆಗ್ತಿದೆ. ಆಯ್ತು, ಮಿಸ್ ಮಾಡಿದಿನ ಆನೆಸ್ಟ್ ಆಗಿ ಹೇಳ್ಬೇಕು. ರೋಶ್ನಿ ನೀವಾದ್ರೂ ಹೇಳ್ಬೇಕು ಅವ್ನು ಮಿಸ್ ಮಾಡಿದ್ದೀನಿ, ಆಯ್ತಾ? ನಂಗೆ ಯಾರು ಕೊಡ್ಸಿ ನಿಮ್ಗೂ ಕೊಡ್ತೀನಿ. ಇವತ್ತು ನೆಕ್ಸ್ಟ್ ಲೆವೆಲ್ ಲೆಗ್ ಎಲ್ಲ ವರ್ಕೌಟ್ ಮಾಡಿಸ್ಬಿಟ್ಟವ್ರೆ. ಮಾಡಿ ಚೆಸ್ಟು, ಬಟ್ ಕಾರ್ಡಿಯೋ ಮಾಡೋ ಬದಲು ಶ್ರವಣ್ ಬೇರೆನೋ ಮಾಡಿಸ್ಬಿಟ್ರು. ಸಾಕತ್ ಕಾಲು ನೋವು ಶುರು ಆಗ್ಬಿಟ್ಟಿದೆ. ನೋಡಿ ಪಾರ್ಸಲ್ ತಗೊಂಡು ಹೋಗ್ತೀನಿ. ಬಾಯ್ ಬಾಯ್ ಬಾಯ್ಸ್, ಬಾಯ್ 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 ಬಾಯ್, ಗುಡ್ ನೈಟ್ ಬಾಯ್ ಬಾಯ್. ನನ್ ಗಾಡಿ ಬೇಕು. ಬಾಯ್ ಬಾಯ್. ಅದ್ರ ಡಾಕ್ಯುಮೆಂಟ್ಸ್ ಇದೆ. ಓಕೆ, ಅದು ಇದ್ರದ್ದು ಹಾಕ್ಲಾ? ಮೊನ್ನೆ ಶೂಟ್ ಮಾಡಿದ್ದು ಅದು ಹಾಕ್ಲಾ? ಚೆಕ್ ಮಾಡೋದು ವಿಡಿಯೋನ ಇದ್ದಿಲ್ಲ ಕ್ಲಿಪ್. ಹೌದಾ? ದಿನ ಚೆಕ್ ಮಾಡ್ತಿರ್ಬೇಕು ನೀನು ವಿಡಿಯೋ. ಗೈಸ್ ಲೋಕಿದ್ ಒಂದು ಸೀಕ್ರೆಟ್ ನನ್ನ ಹತ್ರ ಇದೆ. ನನಗೆ ದಿನ ವ್ಯೂಸ್ ಬರ್ಬೇಕಂದ್ರೆ ಅವ್ನು ದಿನ ವ್ಲಾಗ್ ನೋಡೋ ತರ ಮಾಡ್ಬೇಕು ಅಂದ್ರೆ ಇದ್ದೇ ದಾರಿ. ನಂಗೆ ಯಾವತ್ತೋ ಒಂದಿನ ಹಾಕ್ತೀನಿ ವಿಡಿಯೋ, ನೋಡ್ತಾನೆ ಇರು. ಓನಾ? ಬಾಯ್ ಬಾಯ್ ಗೈಸ್. ಕಾರಲ್ಲಿ ಊಟ ಮಾಡಿ ಕೈ ತೊಳ್ಕೊಂಡು ಹೋಗ್ತಾವನೆ. ನಾನು ತುಂಬ ಮೇಲೆ ಹೋಗ್ತಾ ಇದೀವಿ. ಇವಾಗ ಬನ್ನಿ ಹೋಗೋಣ. ನಿದ್ದೆ ಬರ್ತಾ ಇದ್ದೆ ಗೈಸ್. 10 ಗಂಟೆಗೆ ಮಲ್ಕೊಂಬಿಟ್ಟು ಅಭ್ಯಾಸ. ಈಗ 1:15 2 ಗಂಟೆ ಆಗಿದೆ. ನಾಳೆ 7 ಗಂಟೆಗೆ ಎದ್ದೇಳಬೇಕು ಮತ್ತೆ.